ಹಲೋ ನಮಸ್ತೆ. ನನ್ನ ಹೆಸರು ಹಾರೂನ್ ಅಖ್ತರ್, ಸಬ್ ಇನ್ಸ್ಪೆಕ್ಟರ್ ಮಲೆಬೆನ್ನೂರು ಸ್ಟೇಷನ್, ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ SP ಮೇಡಮ್ ಅವರು ತುಂಬ ಕಂಪ್ಲೇಂಟ್ಸ್ಗಳು ಬಂದಿದೆ ಅಂತ ಹೇಳಿ ಮಲೆಬೆನ್ನೂರು ರೋಡು ಮತ್ತು ಜಿಗಳಿ ರೋಡು ಮತ್ತು ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಟ್ರಾಫಿಕ್ ಆಗ್ತಾಯಿದೆ, ತುಂಬ ಗಾಡಿಗಳು ನಿಲ್ತಾ ಇದೆ. ಹಾಗಾಗಿ ಬಸ್ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ತುಂಬ ಕಂಪ್ಲೇಂಟ್ಸ್ ಬಂದಿತ್ತು. ಹಾಗೆ ಆ ಉದ್ದೇಶದಿಂದ ಇವತ್ತು ನಾವು ಟ್ರಾಫಿಕ್ ಅವೇರ್ನೆಸ್ನ ಮಾಡ್ತಾಯಿದ್ದೀವಿ. ಸೊ ಗಾಡಿಗಳು ಯಾವುದೇ ಅಡ್ಡದಿಡ್ಡ ನಿಲ್ಲಿಸೋದು ಮತ್ತು ಸಿಸ್ಟಮ್ಯಾಟಿಕ್ಕಾಗಿ ಗಾಡಿ ನಿಲ್ಲಿಸದೇ ಇರೋದು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು, ಮತ್ತು ಗಾಡಿಗಳು 2 ವೀಲರ್ಸ್ ಇರಲಿ, 4 ವೀಲರ್ಸ್ ಇರಲಿ, ಹೆವಿ ವೆಹಿಕಲ್ಸ್ ಇರಲಿ, ಇಲ್ಲ ಆಟೋಗಳಿರಲಿ, ಯಾವುದೇ ಇರಲಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು, ಇನ್ಶೂರೆನ್ಸ್, DL, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದಿರೋದು, ಮತ್ತು ನೆಕ್ಸ್ಟ್ ಯೂನಿಫಾರ್ಮ್ ಧರಿಸದೇ ಇರೋದು, ಇಂಥದ್ದಲ್ಲಿ ಯಾವುದೇ ಟ್ರಾಫಿಕ್ ವೈಲೇಷನ್ಸ್, ಯಾವುದೇ ವಿಸಿಬಲ್ ಟ್ರಾಫಿಕ್ ವೈಲೇಷನ್ಸ್ ಮಾಡ್ತಾರೆ. ಇವತ್ತು ಯಾವುದೇ ಕೇಸ್ ಹಾಕಲ್ಲ, ಇವತ್ತು ಓನ್ಲಿ ಜಸ್ಟ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನಾಳೆಯಿಂದ ನಾವು ಏನು ಲೀಗಲಿ ಏನಿದೆ ಆ ಪ್ರೊಸೀಜರ್ನ ಫಾಲೋಅಪ್ ಮಾಡಿ ಎಲ್ಲರಿಗೂ ನೋಟಿಸ್ ಕೊಟ್ಟು ಎಲ್ಲರಿಗೂ IMV ಕೇಸಸ್ಸನ್ನು ಹಾಕ್ತಾ ಇದ್ದೀವಿ. ಸೊ ಇದು ಅನುಷ್ಠಾನಗೊಳ್ಳೋ ತನಕನೂ ಇದು ಬಿಡೋ ಮಾತೇ ಇಲ್ಲ. ಅದು ಯಾರು ಹೇಳಿದ್ರು ಎಂತ ಹೇಳಿದ್ರು ನಾವು ಮಾತನ್ನು ಕೇಳಲ್ಲ. ಲೀಗಲಾಗಿ ಏನಿದೆ ಅವ್ರಿಗೆ ಟ್ರಾಫಿಕ್ ವೈಲೇಷನ್ ಮಾಡಿದವ್ರಿಗೆ ನಾವು ಫೈನ್ಗಳನ್ನ ಹಾಕ್ತಾ ಇದ್ದೀವಿ. ಸೊ ಇವತ್ತು ನಾವು ಸಾರ್ವಜನಿಕರಲ್ಲಿ ನಿಮ್ಮ ಮುಖಾಂತರ ನಾವು ಇವತ್ತು ಎಲ್ಲರಿಗೂ ಒಂದು ಮೆಸೇಜ್ನ ಕೊಡ್ತಾ ಇದ್ದೀವಿ. ಸೊ ಈ ಮೆಸೇಜ್ನ ತುಂಬ ಫಾಲೋ ಮಾಡಿ ಎಲ್ಲರಿಗೂ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಮೂಮೆಂಟ್ ಮಾಡಿ. ಮತ್ತು ಮಸ್ಟ್ ಆ್ಯಂಡ್ ಶುಡ್ ಯಾವುದೇ ಗಾಡಿ ಇರಲಿ, ಯಾವುದೇ ಕಾರ್ ಇರಲಿ, ಸೀಟ್ ಬೆಲ್ಟ್ ಹಾಕುವಂಥದ್ದು, ಮತ್ತು ಬೈಕ್ ಓಡಿಸ್ತಾ ಇರಬೇಕಾದ್ರೆ ಹೆಲ್ಮೆಟ್ ಖಂಡಿತವಾಗಿ ಹಾಕ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟ್ ನಾವು ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಾವು ಬಡವರಿದ್ದೀವಿ ಸರ್, ನಾವು ರೈತರಿದ್ದೀವಿ ಸರ್, ನಮ್ಮ ಹತ್ರ ಏನಿಲ್ಲ ಸರ್ ಅಂತ ಹೇಳೋಂಥದ್ದಿಲ್ಲ. ಯಾಕಂದರೆ ಎಲ್ಲರದು ಜೀವ ವ್ಯಾಲ್ಯೂ ಇರುತ್ತೆ. ಅದನ್ನು ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಯವರು ಕಾಯ್ಕೊಂಡು ಮನೇಲಿ ಕೂತಿರ್ತಾರೆ. ಸೊ ಹಾಗಾಗಿ ನೀವು ಸೇಫಾಗಿ ಮತ್ತು ಸಾರ್ವಜನಿಕರು ಸೇಫಾಗಿ ರೋಡಲ್ಲಿ ಮೂಮೆಂಟ್ ಮಾಡಬೇಕು. ಅಂಥದ್ದನ್ನು ಆಗಬೇಕಂತ ಹೇಳಿ ನಾವು ನಮ್ಮ ಮಾನ್ಯ SP ಮೇಡಮ್ ಅವರು ನಮಗೆ ಇದನ್ನು ಹೇಳಿದ್ದಾರೆ. ಸೊ ನಾವು ಅವರ ಮುಖಾಂತರ ನಾವು ಈ ಮೆಸೇಜ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಇದನ್ನು ಫಾಲೋಅಪ್ ಮಾಡ್ತೀರಂತ, ನಮಗೆ ಸಹಕಾರ ಮಾಡ್ತೀರಂತ ನಮಗೆ ನಂಬಿಕೆ ಇದೆ, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ. ಸೊ ನಾಳೆಯಿಂದ ಯಾರೇ ನಮಗೆ ವೈಲೇಷನ್ ಮಾಡದೆ, ನಮ್ಮ ಕೈಗೆ ಯಾರೂ ಫೈನ್ ಹಾಕಿಸದೆ ನಮಗೆ ಸಹಕಾರ ಕೊಡಬೇಕಂತ ನಾವು ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಬೇಡ್ಕೋತಾ ಇದ್ದೀವಿ, ವಿನಂತಿಸ್ತಾ ಇದ್ದೀವಿ. ಮತ್ತು ನಮ್ಮ ಪೊಲೀಸ್ ಠಾಣೆ ಮಲೆಬೆನ್ನೂರು ಠಾಣೆಯವರು ಇದನ್ನು ನಿಮಗೆ ಥ್ಯಾಂಕ್ಫುಲ್ ಆಗಿ ಇಷ್ಟೆಲ್ಲ ಸಹಕಾರ ಮಾಡಿಕೊಟ್ಟಿರೋ ನಮ್ಮ ಫ್ರೆಂಡ್ಗೆ ನಾವು ನಮಸ್ತೆ ಹೇಳ್ತಾ ಥ್ಯಾಂಕ್ ಯು. ಮಲೆಬೆನ್ನೂರು ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಮಲೆಬೆನ್ನೂರು ಪೊಲೀಸ್ ಠಾಣೆಯಿಂದ ಪ್ರಕಟಣೆ. ನೋಡಿ, ನಾನು ಪ್ರಥಮವಾಗಿ ಹೇಳೋದಂದರೆ ಟ್ರಾಫಿಕ್ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಿದ್ದೀರಿ ಅಂತಂದರೆ, ನೀವು ತಕ್ಷಣವೇ ಇಲ್ಲಿ ಬರ್ತೀರಾ, ನಾವೇನಾದರೂ ಕೇಸ್ ಹಾಕಬೇಕಾದ್ರೆ ಸರ್ ನಾನು ಲೋಕಲ್ ಸರ್ ಅಂತ ಹೇಳ್ತೀರಾ. ನಾವು ಮಲೆಬೆನ್ನೂರು ಪೊಲೀಸ್ ಸ್ಟೇಷನ್ ಇರೋದು ಮಲೆಬೆನ್ನೂರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 44 ಹಳ್ಳಿಯಲ್ಲಿ 42 ಗ್ರಾಮಗಳು ಮತ್ತು ಮಲೆಬೆನ್ನೂರು ಪಟ್ಟಣ ಮತ್ತು 2 ಬೇಚಾರ ಗ್ರಾಮಗಳ ಇರ್ತಕ್ಕಂಥವ್ರಿಗೆ ಮತ್ತು ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡ್ತಂಥವ್ರಿಗೆ ಕೇಸ್ ಹಾಕಿರೋದು. ಸರ್ ನಮ್ಮ ಮಲೆಬೆನ್ನೂರೇ, ನಮಗೆ ಯಾಕೆ ಕೇಸ್ ಹಾಕ್ತೀರಿ ಸರ್ ಅಂತಂದರೆ, ನಾವಿರೋದು ಚಿಕ್ಕಮಂಗ್ಳೂರವ್ರಿಗೆಲ್ಲ, ನಾವು ಹರಿಹರದವ್ರಿಗೆಲ್ಲ, ಹೊನ್ನಾಳಿಯವ್ರಿಗೆ ಅಲ್ಲಿಂದ ಬಂದು ಆ ಊರಿಗೆ ಹೋಗಿ ನಾವು ಹಾಕಕ್ಕಲ್ಲ ಇರೋದಿಲ್ಲಿ. ನಾವು ಮಲೆಬೆನ್ನೂರಿನಲ್ಲೇ ಕೇಸ್ ಹಾಕೋಕ್ಕೆ ಮಲೆಬೆನ್ನೂರನ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲಿಕ್ಕೋಸ್ಕರ ನಾವಿಲ್ಲಿ ಮಾಡ್ತಾ ಇರೋದು. ಅದೇ ರೀತಿ ಸಾರ್ವಜನಿಕರಿಗೆ ನಾವು ಸಾಕಷ್ಟು ಹೇಳಿದ್ದೀವಿ. ನಾವು ಮಳೆ ಬಂತು, ನಾನು ಡಾಕ್ಯುಮೆಂಟ್ ಇಟ್ಕೊಂಡಿಲ್ಲ ಅಂತ ಹೇಳ್ತೀರಿ. ಅದನ್ನು ನೀವು ಭಾಳ ವಿಚಿತ್ರವಾಗಿ ಹೇಳ್ತೀರಿ. ಅದನ್ನು ಹೇಳಬಾರ್ದು. ನೀವು ಮೊಬೈಲಲ್ಲಾದರೂ ಇಟ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಡಾಕ್ಯುಮೆಂಟ್ಗಳನ್ನು ಮೊಬೈಲ್ಗಳಲ್ಲಿ ಮಾಡ್ಕೊಂಡು ಗಾಡಿ ಡಾಕ್ಯುಮೆಂಟ್ ಅಂತ ಏನಾದರೂ ಒಂದು ಫೋಲ್ಡರ್ ಮಾಡಿ ಅದರಲ್ಲಿ ಇಟ್ಕೊಂಡ್ರೆ ನಿಮಗೆ ಸಿಗ್ತದೆ. ಪೊಲೀಸರು ಯಾವ್ದಾರ ಚೆಕ್ ಮಾಡಿದಾಗ ಮತ್ತೊಂದಾದಾಗ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಪಘಾತ ಆಗಿರ್ತದೆ, ಆ ಗಾಡಿಗಳನ್ನು ನೋಡಿದಾಗ ಅದರಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ, ಯಾರಿಗೋ ಮಾಡಿರ್ತಾನೆ, ಆಪೋಸಿಟ್ನ ಎಕ್ಸ್ಪರ್ಟ್ ಆಗಿರ್ತಾರೆ. ಆದರೆ ಈ ಗಾಡಿಗೆ ಅಪಘಾತ ಪಡಿಸಿದಂಥ ವಾಹನಗಳಿಗೆ ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮನೆ ಮಾರ್ಕ್ ಕೊಡ್ತೀರಾ? ಇನ್ಸೂರೆನ್ಸ್ ಕಂಪ್ನಿ ಇನ್ಸೂರೆನ್ಸು 1800, 1200, 1300 ರೂಪಾಯಿ ಕಟ್ಕೊಂಡ್ರೆ ವರ್ಷ ಎಲ್ಲ ನಿಮ್ಮ ಏನಾದರೂ ಅಚಾತುರ್ಯ ಘಟನೆಗಳು ನಡೆದಾಗ ನಿಮ್ಗೆ ಅನುಕೂಲ ಆಗ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು. ಪೊಲೀಸರೇನೋ ನಿಮ್ಮ ಶತ್ರುವಲ್ಲ. ನಾವು ಯಾವಾಗಲೂ ನಿಮ್ಮ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನೀವು ಪೊಲೀಸರು ಹೇಳಿದ ಸೂಚನೆಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ, ನಿಮ್ಮ ಒಳ್ಳೆಯದಕ್ಕೆ ನಾವೆಲ್ಲ ಮಾಡ್ತಾ ಇರೋದು. ನಿಮ್ಮ ಸುರಕ್ಷತೆಯೇ ನಮ್ಮ ಕರ್ತವ್ಯವಾಗಿರ್ತದೆ. ದಯವಿಟ್ಟು
ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸಿಂದ ಪ್ರತಿಯೊಂದು ಇದರಲ್ಲೂ ನಾವು ಮಾಡ್ತಿದ್ವಿ. ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರಬೇಕಂದ್ರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತೆ ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಓಡಾಡ್ತಕ್ಕಂಥ ಎಲ್ಲರೂ ಪೊಲೀಸನ ಕಾನೂನುಗಳನ್ನು ಪಾಲಿಸಬೇಕು, ಪೊಲೀಸರ ಕೆಲವು ಸೂಚನೆಗಳನ್ನು ಪಾಲಿಸಬೇಕು. ದಯವಿಟ್ಟು ಒಳ್ಳೆಯದಾಗಲಿ. ತಮ್ಮೆಲ್ಲರಿಗೂ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಳ್ರಿ. ಕಂಪಲ್ಸರಿ ಇನ್ಮೇಲೆ ಯಾರೇ ಆಗಲಿ ನಾನು ಲೋಕಲ್ ಅನ್ನೋದು ಮಾತುಗಳು ಭಾಳ ಆಗ್ತದೆ. ಅದನ್ನು ಆಡಿದರೆ ನಾವು ಅದನ್ನು ಸಹಿಸೋದಿಲ್ಲ. ಯಾರು ಲೋಕಲ್ ಅಲ್ಲ. ಈ ಜಾಗದಲ್ಲಿ ನಮ್ಮ ಪೊಲೀಸರೇ ಏನಾದರೂ ಮತ್ತು ನಮ್ಮ ಲೋಕಲ್ಗೆ ನನ್ನ ಮಗನೇ ಇಲ್ಲಿ ಬಂದೆ ಹೆಲ್ಮೆಟ್ ಇಲ್ದಂಗೆ ಬಂದಂದರೆ ನಾ ದಂಡ ಹಾಕ್ತೀನಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೇದಕ್ಕೆ ಹೇಳೋದು, ನಿಮ್ಮ ಕುಟುಂಬ ನಿಮ್ಮನ್ನು ನಂಬ್ಕೊಂಡಿರ್ತದೆ. ನೀವು ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ. ಇನ್ಮೇಲೆ ಡಾಕ್ಯುಮೆಂಟ್ಗಳನ್ನು ಮೇಂಟೈನ್ ಮಾಡಿರಿ ಅಂತ ಹೇಳ್ತಾ ನನಗೆ ಏನು ನಿಮಗೆ ನಿಮ್ಮ ಒಂದು ಕೆಲವೊಂದು ಮಾತುಗಳನ್ನು ಹೇಳ್ಬೇಕಾಯ್ತು, ಅದನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಿದ್ದೇನೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಇವತ್ತು ಹೊಸದಾಗಿ ನೂತನವಾಗಿ ಹೆಂಗ್ಮೆನಾಗಿ ಎನರ್ಜೆಟಿಕ್ ಆಗಿ ನಮ್ಮ ಮಲೇಬೆನ್ನೂರಿಗೆ ಇಂಥ ನಮ್ಮ ನಂಬರ್ 1 ನಮ್ಮ ಅಖ್ತರ್ ಸಾಹೇಬರು ಬಂದಿದ್ದಾರೆ. ಅಖ್ತರ್ ಸಾಹೇಬರು ಅಂತೇಳಿ. ಇವತ್ತು ಮಲೇಬೆನ್ನೂರಿನಲ್ಲಿ ಏನಾಗೈತಪ್ಪ ಅಂತಂದ್ರೆ ನಮಗೆ ಒಂದೇ ಸಮಸ್ಯೆನೇ ರೋಡ್. ಈ ಸಂತಿ ನಮ್ಮ SH ರೋಡ್ ಏನಾಗೈತಪ್ಪ ಅಂತಂದ್ರೆ ಕುಂಬ್ಳೂರಿಂದ ಮಲೇಬೆನ್ನೂರ್ವರೆಗೂ ಎಂಥ ಟ್ರಾಫಿಕ್ ಇರ್ತಪ್ಪ ಅಂದ್ರೆ ಭಾಳ ಥರ ಟ್ರಾಫಿಕ್ ಇರ್ತೈತೆ. ಅದು ಮೇನ್ ಅಥವಾ ಏನಾಗೈತಪ್ಪ ಅಂತಂದ್ರೆ ಈ ನಮ್ಮ ಸರ್ಕಲ್ಗಳ ಏನಾಗೈತಪ್ಪ ಅಂದ್ರೆ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸಿ ಹೋಗಾರ ಗಾಡಿಗಳು ನಿಲ್ಸೋದಾಗ ಏನಾಗ್ತದಪ್ಪ ಅಂದ್ರೆ ಸರ್ಕಾರಿ ಬಸ್ಗಳು ಬರೋಂಥ ಟೈಮ್ನಾಗ ಆಕ್ಸಿಡೆಂಟ್ಗಳನ್ನು ಭಾಳ ಭಯಂಕರ ಆಗ್ತದವು. ಆಮೇಲೆ ನಮ್ಮ ಸಂತಿ ರೋಡಿಂದ ಬರ್ತಕ್ಕಂಥದ್ದುಗಳ ಒಂದು ಭಾಳ ಟ್ರಾಫಿಕ್ ಆಗ್ತೈತಿ. ಇದನ್ನು ನಮ್ಮ SP ಮೇಡಮ್ ಅವರು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರೂ ಒಬ್ರನ್ನ ನೇಮಕ ಮಾಡ್ತೇವೆ ಅಂತೇಳಿ ಈಗ ಸಾಹೇಬರು ಅದನ್ನು ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿ ಇವತ್ತಿಂದ ಅದ್ರದ್ದು ಒಂದು ಜಾಥಾನೇ ಕೂಡ ಮಾಡ್ತಾ ಇದ್ದಾರೆ. ಇವತ್ತಿಂದ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಂಡು ನಮ್ದು ಏನೇ ಕೆಲಸ ಇದ್ರೂ ನಮ್ಮ ಬೈಕನ್ನಾಗಲಿ ನಮ್ಮ ವಾಹನ ಒಂದು ಕಾರ್ ಆಗಲಿ ಸೈಡಿಗೆ ಬಿಟ್ಟು ಈಗ ಅವ್ರು ಮಾಡಿದ್ಕೆ ಇವತ್ತು ಒಂದು ದಿವಸದ ಕೆಲಸ ಬಿಟ್ಟು ಪಾಪ ಅವ್ರು ಮಾಡ್ತಾ ಇದಾರೆ ಅಂದ ಮೇಲೆ ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಮಾಡ್ಬೇಕಂತೇಳಿ ನಾವು ಮಲೇಬೆನ್ನೂರು ಜನತೆ ಪರವಾಗಿ ಸುತ್ತಮುತ್ತ ಹಳ್ಳಿ ಜನತೆ ಪರವಾಗಿ ಇವತ್ತು ನಾನು ಸಾಹೇಬರಿಗೆ ಒಂದು ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದನ್ನ ದಯವಿಟ್ಟು ಫಾಲೋ ಮಾಡಲೇಬೇಕು. ಯಾಕಂತಂದ್ರೆ ಹೆಲ್ಮೆಟ್ ಇರಲ್ಲ, ಗಾಡಿ ಡಾಕ್ಯುಮೆಂಟ್ ಇರಲ್ಲ, ಎಲ್ಲಿ ಬೇಕು ಅಲ್ಲೇ ನಿಲ್ಸೋದು, ಎಲ್ಲಿ ಬೇಕು ಅಲ್ಲೇ ಓಡೋದು. ಅದನ್ನು ನಾವು ಮಾಡಬಾರ್ದು. ಯಾಕಪ್ಪ ಅಂದ್ರೆ ಇದು ನಮ್ಮದು ಮಲೇಬೆನ್ನೂರು ರೋಡ್ ಸಣ್ಣದಾಗಿರೋದ್ರಿಂದ ಪಾಪ ಸಾರಿ ಶ್ರೀನಿವಾಸ್ ಸರ್ ಒಂದು 100 ಸಲ ಹೇಳ್ತಾರೆ ಎಲ್ಲರಿಗೆ, ದಯವಿಟ್ಟಪ್ಪ ಸೈಡಿಗೆ ಗಾಡಿ ನಿಲ್ಲಿಸ್ರಿ, ನೀವೇನಾರ ಮಾಡಿಕೇಳ್ರಿ ಅಂತಾರೆ. ಆದ್ರೆ ನೋಡ್ರಿ ಈಗ ಹಣ್ಣಿನ ಅಂಗಡಿಗಳ ನಿಲ್ಸಿದ್ರು ಅಲ್ಲೇ ರೋಡಿಗೆ ನಿಲ್ಸೋಕಾರೆ. ಈ ಥರ ಯಾರು ಕೂಡ ಮಾಡಬಾರ್ದು. ತಿಳುವಳಿಕೆ ಇಲ್ಲದ ಕೆಲಸ ನಾವು ಮಾಡಬಾರ್ದು. ಇವತ್ತಿಂದ ನಮ್ಮ ಸಾಹೇಬರು ಒಂದು ಮಾತು ಹೇಳ್ಯಾರ, ಅದನ್ನೆಲ್ಲರೂ ನಡೆಸ್ಬೇಕಂತೇಳಿ ಕೇಳ್ಕೊಂತಾನೆ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಸರ್ ಸತ್ಯೇಂದ್ರ. ನಮಸ್ಕಾರ.